ನಮಸ್ತೆ ಗೆಳೆಯರೇ, ಇನ್ಸೈಟ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಅದು ರಾಜಸ್ಥಾನದ ಬಂಗಾರದ ಮರಳುಗಾಡು. ಅಂತ್ಯವಿಲ್ಲದಂತೆ ಹರಡಿರುವ ಬಿಳಿ ಮರಳು. ಸಂಜೆ ಸೂರ್ಯನ ಕಿರಣಗಳು ಅಲ್ಲಿನ ಅವಶೇಷಗಳ ಮೇಲೆ ಬಿದ್ದು ಅವುಗಳನ್ನು ಬೆಂಕಿಯಂತೆ ಹೊಳೆಯುವಂತೆ ಮಾಡಿದೆ. ಇದು ಸಾಮಾನ್ಯ ಗ್ರಾಮವಲ್ಲ, ಇದು ಒಂದು ಕಾಲದಲ್ಲಿ ಸಮೃದ್ಧವಾಗಿದ್ದ ನಾಗರಿಕತೆಯ ಗುರುತು. ಇದು ಇಂದಿಗೂ ಉತ್ತರಿಸದ ಪ್ರಶ್ನೆಗಳ ನೆಲ. ಇದು ಕುಲಧಾರ. ವಾಯುವ್ಯ ಭಾರತದ ಇಂದಿನ ರಾಜಸ್ಥಾನದ ಜೈಸಲ್ಮೇರ್ ನಗರದಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿರುವ ಈ ನಗರ ಗತಕಾಲದಲ್ಲಿ ಭವ್ಯ ಪರಂಪರೆ ಹೊಂದಿದ್ದು ಇಂದು ಖಾಲಿ ಗೋಡೆಗಳ ಮತ್ತು ಮುರಿದ ಮಂಟಪಗಳ ಸಂಗ್ರಹಾಲಯವಾಗಿದೆ. 200 ವರ್ಷಗಳ ಹಿಂದೆ ಇಲ್ಲಿ ಜೀವನ ಉಕ್ಕುತ್ತಿತ್ತು. ಮಕ್ಕಳ ನಗು, ಗೋಶಾಲೆಯ ಘಂಟೆ, ದೇವಾಲಯದ ಘಂಟೆ, ರೈತರ ಮಾತು ಇವೆಲ್ಲವೂ ಇಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಇಂದು ಆ ಧ್ವನಿಗಳು ಕೇವಲ ಗಾಳಿಯೊಂದಿಗೆ ಮಿಶ್ರಗೊಂಡ ನೆನಪುಗಳಾಗಿ ಉಳಿದಿವೆಯಷ್ಟೇ. 3ನೇ ಶತಮಾನದಿಂದ ಕುಲ್ಧರ ಒಂದು ಕಾಲದಲ್ಲಿ ಪಾಲಿ ಬ್ರಾಹ್ಮಣರ ನೆಲೆಯಾಗಿತ್ತು. ಅವರು ಸ್ವಾವಲಂಬಿಗಳಾಗಿದ್ದು ಶಿಕ್ಷಣ, ಸಂಸ್ಕೃತಿ, ಧರ್ಮ ಈ ಎಲ್ಲವೂ ಇಲ್ಲಿ ಮಾನ್ಯತೆಯಿತ್ತು. ಅವರು ವಾಣಿಜ್ಯ, ಕೃಷಿ ಮತ್ತು ಜಲ ನಿರ್ವಹಣೆಯಲ್ಲಿ ಪರಿಣತರಾಗಿದ್ದರು. ಮರಳುಗಾಡಿನ ಮಧ್ಯೆ ನೀರಿಲ್ಲದ ಪರಿಸ್ಥಿತಿಯಲ್ಲಿ ಬದುಕುವುದು ಅಸಾಧ್ಯವೆನಿಸಿದರೂ ಅವರದನ್ನು ಸಾಧ್ಯ ಮಾಡಿದವರು. ಕೊಳಗಳು, ಬಾವಿಗಳು, ಜಲಸಂಗ್ರಹಣಾ ವ್ಯವಸ್ಥೆಗಳು ಇವೆಲ್ಲವೂ ಅವರ ಬುದ್ಧಿವಂತಿಕೆಯ ಸಾಕ್ಷಿಗಳು. ಈ ಪ್ರದೇಶಕ್ಕೆ ಹೊಂದಿಕೊಂಡಿದ್ದ 80ಕ್ಕೂ ಹೆಚ್ಚು ಗ್ರಾಮಗಳು ಅವರ ಆಡಳಿತದಲ್ಲಿತ್ತು. ಕುಲ್ಧರ ಅವುಗಳಲ್ಲಿ ಪ್ರಮುಖ ಕೇಂದ್ರವಾಗಿತ್ತು. 1825ರಲ್ಲಿ ಜೈಸಲ್ಮೇರ್ ಪ್ರಾಂತ್ಯದಲ್ಲಿ ಆಡಳಿತ ಮಾಡುತ್ತಿದ್ದವರು ಒಂದು ಸ್ಥಳೀಯ ರಾಜವಂಶ. ಅವರ ಸಚಿವರಲ್ಲಿ ಒಬ್ಬ ಸಲೀಂ ಸಿಂಗ್. ಅವನು ಆ ಭಾಗದ ಜನರ ದೃಷ್ಟಿಯಲ್ಲಿ ಕುಖ್ಯಾತಿ ಪಡೆದಿದ್ದ. ಅವನು ಕಠಿಣ, ಕ್ರೂರ ಮತ್ತು ಅಧಿಕಾರ ವ್ಯಾಮೋಹಿಯಾಗಿದ್ದನು. ಸೌಂದರ್ಯವತಿಯಾದ ಆ ಗ್ರಾಮದ ಮುಖ್ಯಸ್ಥನ ಮಗಳ ಮೇಲೆ ಅವನ ಕಣ್ಣು ಬಿತ್ತು. ಆಕೆಯನ್ನು ಮದುವೆಯಾಗಲು ಒತ್ತಾಯಿಸುತ್ತಾನೆ. ವಿರೋಧಿಸಿದರೆ ಭಾರೀ ತೆರಿಗೆ, ದಂಡನೆ, ಹಿಂಸೆ ಕೊಡುವ ಬೆದರಿಕೆ ಒದ್ದುತ್ತಾನೆ. ಹೀಗಾಗಿ ಗ್ರಾಮದ ಗೌರವದ ಮೇಲೆ ಅವನ ಕರಿ ನೆರಳು ಬೀಳತೊಡಗಿತು. ಒಂದು ರಾತ್ರಿ ಚಂದ್ರನು ಆಕಾಶದಲ್ಲಿ ನಿಶ್ಶಬ್ದ ಸಾಕ್ಷಿ. ಕುಲ್ಧರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯರು ಸಭೆ ಸೇರಿದರು. ಗೌರವವೇ ಮೊದಲ ಆದ್ಯತೆ ಎಂದು ಸಭೆಯಲ್ಲಿ ನಿರ್ಧರಿಸಿ ರಾತ್ರೋರಾತ್ರಿ ಸಾವಿರಾರು ಜನರು ತಮ್ಮ ಮನೆ, ಮಠ, ದೇವಾಲಯ, ನೆನಪುಗಳನ್ನು ಬಿಟ್ಟು ಹೊರಟರು. ಬೆಳಗ್ಗೆ ಸೂರ್ಯ ಉದಯಿಸಿದಾಗ ಗ್ರಾಮ ಖಾಲಿ. ಒಂದು ನರಪಿಳ್ಳೆಯೂ ಇಲ್ಲ, ಯಾವ ಚಲನವಲನವೂ ಇಲ್ಲ. ಹೋಗುವ ಮುನ್ನ ಅವರು ಇಲ್ಲಿ ಯಾರೂ ನೆಲೆಸಬಾರದು ಎಂದು ಶಾಪ ಹಾಕಿದರೆಂದು ನಂಬಿಕೆ. ಅಂದಿನಿಂದ ಇಂದಿನವರೆಗೂ ಕುಲ್ಧರ ಖಾಲಿಯೇ ಇದೆ. ಸ್ಥಳೀಯರ ಪ್ರಕಾರ ಆ ಪ್ರದೇಶದಲ್ಲಿ ರಾತ್ರಿ ಅಸ್ಪಷ್ಟ ಹೆಜ್ಜೆ ಧ್ವನಿಗಳು, ಮಹಿಳೆಯ ನಗುವು, ಮಂದ ಮಾತುಕತೆ ಕೇಳುತ್ತವೆ. ಪ್ಯಾರಾನಾರ್ಮಲ್ ತನಿಖಾ ತಂಡಗಳು ಇಲ್ಲಿ ಬಂದು ತನಿಖೆ ನಡೆಸಿವೆ ಎನ್ನಲಾಗಿದೆ. ಆದರೆ ಇದರ ಬಗ್ಗೆ ಯಾವುದೇ ವೈಜ್ಞಾನಿಕ ದೃಢೀಕರಣ ಇಲ್ಲ. ಸಂಜೆ ನಂತರ ಇಲ್ಲಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ. ಮರಳುಗಾಡಿನ ಗಾಳಿ ಗೋಡೆಗಳ ನಡುವೆ ಬೀಸಿದಾಗ ಅದು ಮಾನವ ಧ್ವನಿಯಂತೆ ಕೇಳುತ್ತದೆ. ಭಯ ನಮ್ಮ ಮನಸ್ಸಿನ ಭಾವನೆಗಳಾಗಿರಬಹುದು ಅಷ್ಟೇ. ಈ ಪ್ರದೇಶದ ಕುರಿತು ಇತಿಹಾಸಕಾರರ ನಿಲುವು ವಿಭಿನ್ನವಾಗಿದೆ. ನಿರಂತರ ಬರ, ನೀರಿನ ಕೊರತೆ, ವ್ಯಾಪಾರ ಮಾರ್ಗ ಬದಲಾವಣೆ, ಭಾರೀ ತೆರಿಗೆ ಇವುಗಳ ಸಂಯೋಜನೆಯಿಂದ ಗ್ರಾಮಸ್ಥರು ಸ್ಥಳಾಂತರಗೊಂಡಿರಬಹುದು ಎಂದು ಅವರು ಹೇಳುತ್ತಾರೆ. ಒಂದು ರಾತ್ರಿ ಅದೆಲ್ಲವೂ ನಡೆದಿತ್ತೆಂಬುದು ಬಹುಶಃ ಪೌರಾಣಿಕ ಅತಿಶಯೋಕ್ತಿಯಾಗಬಹುದು. ಆದರೆ ಪ್ರಶ್ನೆ ಹಾಗೆಯೇ ಉಳಿಯುತ್ತದೆ, ಅವರು ಎಲ್ಲಿಗೆ ಹೋದರು? ಇಂದಿನ ರಾಜಸ್ಥಾನದಲ್ಲಿರುವ ಕೆಲವು ಪಾಲಿ ಸಮುದಾಯಗಳು ತಮ್ಮ ಮೂಲವನ್ನು ಕುಲ್ಧರ ಜೊತೆಗೆ ಸಂಪರ್ಕಿಸಿಕೊಂಡಿರುವುದನ್ನು ಇಲ್ಲಿ ನಾವು ಗಮನಿಸಬಹುದು. ಕುಲ್ಧರ ಮನೆಗಳು ಒಂದೇ ವಿನ್ಯಾಸದಲ್ಲಿ ನಿರ್ಮಿಸಲ್ಪಟ್ಟಿವೆ. ಬಲವಾದ ಕಲ್ಲು, ಹವಾಮಾನಕ್ಕೆ ತಕ್ಕ ವಿನ್ಯಾಸ, ಪ್ರತಿ ಮನೆಯ ಮಧ್ಯದಲ್ಲಿ ಅಂಗಳ, ಅಂಗಳದ ಸುತ್ತ ಕೋಟರಿಗಳು, ಸಮೂಹ ಜೀವನದ ಸಾಕ್ಷಿ, ಮಧ್ಯದಲ್ಲಿ ದೇವಾಲಯ, ಧರ್ಮವೇ ಕೇಂದ್ರವಾಗಿದ್ದ ಸಮಾಜ. ಇಂದಿಗೂ ಅಲ್ಲಿನ ಅವಶೇಷಗಳು ಅವರ ನೈಪುಣ್ಯವನ್ನು ಸಾರುತ್ತವೆ. ಭಾರತೀಯ ಪುರಾತತ್ವ ಇಲಾಖೆ ಈ ಪ್ರದೇಶವನ್ನು ಸಂರಕ್ಷಿತ ಸ್ಮಾರಕವಾಗಿ ಘೋಷಿಸಿದೆ. ಅವಶೇಷಗಳಲ್ಲಿ ಕಂಡುಬರುವ ಪಾತ್ರೆಗಳು, ಬಂಡಣೆಗಳ ವಿನ್ಯಾಸ, ಕಲ್ಲುಗಳ ಕೆತ್ತನೆಗಳು ಇವುಗಳು ಸಮೃದ್ಧ ಸಂಸ್ಕೃತಿಯ ಚಿತ್ರಣ ನೀಡುತ್ತವೆ. ಯಾವುದೇ ಹಿಂಸಾಯಾಚನೆಯ ಸ್ಪಷ್ಟ ಗುರುತುವಿಲ್ಲ. ಹೀಗಾಗಿ ಹಠಾತ್ ದಾಳಿಯ ಸಾಧ್ಯತೆ ಕಡಿಮೆ. ಇದು ಯೋಜಿತ ಸ್ಥಳಾಂತರವಾಗಿರಬಹುದು. ಇಂದು ಕುಲ್ಧರ ಪ್ರವಾಸಿಗರ ಆಕರ್ಷಣಾ ಕೇಂದ್ರ. ಸಂಜೆ ಸಮಯದಲ್ಲಿ ಗೋಡೆಗಳು ಸೂರ್ಯನ ರಶ್ಮಿ ಸೋಕಿ ಕೆಂಪು ಹೊಳಪು ತಳೆಯುತ್ತವೆ. ಇದರ ಲಾಭ ಪಡೆಯಲು ಚಿತ್ರ ನಿರ್ದೇಶಕರು, ಛಾಯಾಗ್ರಾಹಕರು, ಡಾಕ್ಯುಮೆಂಟರಿ ನಿರ್ಮಾಪಕರು ಎಲ್ಲರೂ ಇಲ್ಲಿಗೆ ಬರುತ್ತಾರೆ.
ಇದು ಭಯ ಮತ್ತು ಸೌಂದರ್ಯದ ಮಿಶ್ರಣವಾಗಿದೆ ಎಂದು ಹೇಳಬಹುದು. ಒಂದು ಗ್ರಾಮ ಖಾಲಿಯಾಗಿದೆ ಎಂದರೆ ನಾವದನ್ನು ಅರ್ಥಮಾಡಿಕೊಳ್ಳಲು ಕಥೆಗಳನ್ನು ಹಲವಾರು ರಚಿಸುತ್ತೇವೆ. ಶಾಪ, ಪ್ರೇತಾತ್ಮ, ರಹಸ್ಯ ಇವುಗಳು ನಮ್ಮ ಕಲ್ಪನೆಯ ಪ್ರತಿಬಿಂಬ. ಆದರೆ ಪ್ರತಿಯೊಂದು ಅವಶೇಷವೂ ಅಲ್ಲಿನ ಜನರ ಹೋರಾಟದ ಕಥೆ ಹೇಳುತ್ತದೆ. ಕುಲ್ಧರಾ ನಮಗೆ ಕಲಿಸುವುದು, ನಾಗರಿಕತೆ ಎಷ್ಟು ಸಮೃದ್ಧವಾದರೂ ಪ್ರಕೃತಿ ಮತ್ತು ರಾಜಕೀಯ ಒತ್ತಡಗಳ ಮುಂದೆ ಅದು ದುರ್ಬಲವಾಗಿ ನಾಶ ಹೊಂದಬಹುದು. ಮಾನವ ಗೌರವಕ್ಕಾಗಿ ಜನರು ತಮ್ಮ ಮನೆಗಳನ್ನು ಬಿಟ್ಟು ಹೋಗಬಹುದು, ಅಥವಾ ಪ್ರಕೃತಿಯ ಕ್ರೂರತೆಗೆ ಮಣಿದು ಬದುಕಿನ ಹೊಸ ದಾರಿ ಹುಡುಕಬಹುದು ಎಂಬುದನ್ನು. ಇಂದು ನೀವು ಕುಲ್ಧರಾದ ಅವಶೇಷಗಳಲ್ಲಿ ನಿಂತಾಗ ಗಾಳಿಯ ಸದ್ದು ನಿಮ್ಮ ಕಿವಿಯಲ್ಲಿ ಪಿಸುಗುಡುವಂತೆ ಕೇಳುತ್ತದೆ. ಇದು ಅಲ್ಲಿನ ಜನರ ಶಾಪದ ಕಥೆಯೋ ಅಥವಾ ಅವರ ಬದುಕಿನ ಹೋರಾಟದ ವಾಸ್ತವ ಕಥೆಯೋ? ಸತ್ಯ ಬಹುಶಃ ಈ ಎರಡರ ಮಧ್ಯವೇ ಇದೆ. ಮರಳುಗಾಡಿನ ಅಂಚಿನಲ್ಲಿ ಸೂರ್ಯ ಅಸ್ತಮಿಸುತ್ತಾನೆ. ಗೋಡೆಗಳ ನೆರಳು ಉದ್ದವಾಗುತ್ತದೆ. ಮತ್ತೊಮ್ಮೆ ಕುಲ್ಧರಾ ಮೌನವಾಗುತ್ತದೆ. ಆ ಮೌನದಲ್ಲೇ ಅದರ ಅತ್ಯಂತ ಶಕ್ತಿಯ ಕಥೆ ಅಡಗಿದೆ. ಮತ್ತೆ ಸಿಗೋಣ ಗೆಳೆಯರೇ, ವಂದನೆಗಳು.